ವಿಶ್ವ, ನಾವೇನೋ ಬಂದ್ಬಿಟ್ವಿ ಕಣೋ. ಅದೇ ಸರ್ಗೆ ಊಟ ಹೇಳಿದ್ನಲ್ಲ ಜಾನು, ಅಪ್ಪಂಗ್ ಬೇರೆ ಏನೋ ಕೆಲಸ ಇದೆ ಅಂತ. ಜಾನು, ನೀನ್ ಸೇಮ್ ನಮ್ಮ ಅಮ್ಮನ್ ತರನೇ ಎಲ್ರು ಕೇರ್ ಮಾಡ್ತೀಯ. ನೀನ್ ಅಡ್ಗೆ ಮಾಡಿ ಇಟ್ಬಿಟ್ಟು ಬಂದಿದ್ಯಾ ಅಲ್ವಾ, ಬಿಡು, ಅವ್ರು ಬಡಿಸ್ಕೊಂಡು ಊಟ ಮಾಡ್ತಾರೆ, ಯಾಕೆ ತಲೆ ಕೆಡಿಸ್ಕೊತೀಯ? ವಿಶ್ವ, ಅದ್ ಸರಿಯಾಗಿ ಪೂಜೆಗೆ ಬರ್ತಿಲ್ಲ. ಯಾಕಂದ್ರೆ ಅಪ್ಪಂಗ್ ಗೊತ್ತಿದೆ ಇವತ್ತು ಅವ್ರ ತಂಗಿ ಮದುವೆ ದಿನ ಅಂತ, ಅದಕ್ಕೆ. ಏನಾಯ್ತೋ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಜಾನು, ಅದೇ ಹೇಳಿದ್ನಲ್ಲ, ಅವ್ರಿಗೇನೋ ಕೆಲ್ಸ ಇತ್ತು ಅಂತ, ಅದಕ್ಕೆ ಬರ್ತಿಲ್ಲ. ಅಲ್ಲ ಕಣೋ ವಿಶ್ವ, ನಾವ್ ಯಾಕೆ ಈ ತರ ಸಡನ್ ಆಗಿ ಪೂಜೆ ಮಾಡಿಸ್ತಿದೀವಿ? ಅವರು ಫ್ರೀ ಇದ್ದಾಗ್ಲೇ ನೋಡ್ಕೊಂಡು ಆರಾಮಾಗಿ ಒಟ್ಟಿಗೆ ಪೂಜೆ ಮಾಡಿಸ್ಬೋದಿತ್ತಲ್ವಾ? ಹೇಳಿದ್ನಲ್ಲ ಜಾನು, ಇದು ಅಮ್ಮನ್ ಕೊನೆ ಆಸೆ ಆಗಿತ್ತು. ಅವ್ರು ಹೇಳಿದಾರೆ, ನಾನು ಮಾಡಿಸ್ತಿದ್ದೀನಿ ಅಷ್ಟೇ. ಮಾಡೋ ಪೂಜೆ ಒಳ್ಳೆ ದಿನನೇ ಮಾಡಿಸ್ಬೇಕಲ್ವಾ, ಅದಕ್ಕೆ ಇವತ್ತು ಮಾಡಿಸ್ತಿರೋದು. ಸರಿ, ನಾವ್ ಯಾವ ದೇವಸ್ಥಾನಕ್ಕೆ ಹೋಗ್ತಿದೀವಿ? ಇಲ್ಲೇ ತುಮಕೂರು ಹತ್ರ ಜಾನು, ರಿಂಗ್ ರೋಡ್ ದಾಟಿದ ತಕ್ಷಣ ಒಂದ್ ದೇವಿ ದೇವಸ್ಥಾನ ಇದೆಯಲ್ಲ, ಅಲ್ಲೇನೆ. ಅಯ್ಯೋ, ಅದ್ ನಮ್ಮ ಏರಿಯಾದಲ್ಲೇ ಇದೆಯಲ್ಲೋ, ನಮ್ಮ ಮನೆ ಹತ್ರನೇ ಇರೋದು. ಅಲ್ಲಿಗೆ ಯಾಕೆ ಹೋಗ್ತಿದೀವಿ? ನಮ್ಮ ಮನೆಯವ್ರು ಯಾರಾದ್ರೂ ನೋಡ್ಬಿಟ್ರೆ ಏನಾಗುತ್ತೆ? ನೀನ್ ಬದುಕಿದ್ಯಾ ಅಂತ ಎಲ್ರು ಖುಷಿ ಪಡ್ತಾರಷ್ಟೇ, ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ವಿಶ್ವ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಇದು ತಮಾಷೆ ವಿಚಾರ ಅಲ್ಲ. ನಾನ್ ಅಲ್ಲಿಗೆ ಹೋಗೋ ಹಾಗಿದ್ದಿದ್ರೆ ಯಾವತ್ತೋ ಹೋಗ್ತಿದ್ದೆ. ಇಷ್ಟ ದಿನ ತಲೆ ಮರ್ಸ್ಕೊಂಡು ಇರ್ಬೇಕಾಗಿರ್ತಿರ್ಲಿಲ್ಲ. ಈಗ ಎಲ್ರು ನನ್ನ ಮರ್ತು ನೆಮ್ಮದಿಯಾಗಿದ್ದಾರೆ. ಮತ್ತೆ ನಾನು ಅವ್ರ ಕಣ್ಮುಂದೆ ಹೋದ್ರೆ ಸಾವಿರಾರು ಪ್ರಶ್ನೆ ಕೇಳ್ತಾರೆ. ಏನಂತ ಉತ್ತರ ಕೊಡ್ಲಿ ಹೇಳು? ನಾನ್ ಜಯಂತ್ ಅವ್ರ ಜೊತೆ ನೆಮ್ಮದಿಯಾಗಿರ್ಲಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ, ನೀನೇ ಯೋಚನೆ ಮಾಡು ವಿಶ್ವ. ಅಲ್ಲಿಗೆ ಹೋಗೋದ್ ಬೇಡ ಕಣೋ, ನನ್ ಮಾತ್ ಕೇಳು. ಜಾನು, ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ರಿಲ್ಯಾಕ್ಸ್ ಆಗು. ಇನ್ಯಾವತ್ತು ನಿನ್ ಜೀವನದಲ್ಲಿ ನೀನು ಹೆದರ್ಕೊಂಡು ಬದುಕೋ ಅವಶ್ಯಕತೆನೇ ಇರಲ್ಲ. ಇವತ್ತು ನಿನ್ನ ಕರ್ಕೊಂಡು ಹೋಗ್ತಿರೋ ಉದ್ದೇಶನೇ ಬೇರೆ. ನಿನಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ ಜಾನು. ಎಷ್ಟೋ ವಿಷಯಗಳು ನಿನಗೆ ಗೊತ್ತಿರ್ಲಿಲ್ಲ, ಅದೆಲ್ಲ ಗೊತ್ತಾಗುತ್ತೆ. ಗೊತ್ತಾದ್ರೆ ನೀನೇ ತುಂಬಾ ಆಶ್ಚರ್ಯ ಪಡ್ತೀಯ. ಏನು ಹೇಳ್ತಿದ್ಯಾ? ಏನಾಗುತ್ತೋ ಅಲ್ಲಿ? ನಂಗೆ ನಿಜವಾಗ್ಲೂ ತುಂಬಾ ಭಯ ಆಗ್ತಿದೆ. ಏನು ಆಗಲ್ಲ, ನಾನು ಇದೀನಲ್ವಾ, ಯಾಕೆ ತಲೆ ಕೆಡ್ಸ್ಕೊತೀಯ? ನಿನಗೆ ಅಮ್ಮ ಒಂದು ಗಿಫ್ಟ್ ಕೊಡ್ತೀನಿ ಅಂದಿದ್ರಲ್ವಾ, ಅದೇನು ಅಂತ ಇವತ್ತೇ ಗೊತ್ತಾಗುತ್ತೆ. ವಿಶ್ವ, ಜಯಂತ್, ಕುಡಿಯೋದಕ್ಕೆ ಏನಾರು ಹೇಳ? ಸರ್, ಅದೆಲ್ಲ ಆಮೇಲೆ. ಮನೆಯವರೆಲ್ಲ ಹೊರಟು ಎಷ್ಟೊತ್ತಾಯಿತು? ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ. ಅರ್ಧ ಗಂಟೆ? ನಿಮ್ಮ ಕಡೆನೇ ತೊಗೊಂಡು ಹೋಗಿದ್ದಾರಾ ಸರ್? ಹೌದು, ನಮ್ಮ ಕಾರಲ್ಲೇ ಹೋಗಿದ್ದಾರೆ. ಯಾಕೆ ಒಂಥರ ಟೆನ್ಷನ್ ಇದೆಲ್ಲ, ಏನಾಯಿತು? ಟೆನ್ಷನ್ ಏನಿಲ್ಲ ಸರ್, ಅದು ವಿಶ್ವ ಅವ್ರ ಜೊತೆ ಮಾತಾಡಬೇಕಿತ್ತು. ಅವರು ಕಾರ್ ಡ್ರೈವ್ ಮಾಡ್ತಿರೋವಾಗ ಮಾತಾಡೋದು ಬೇಡ ಅಂತ ಕೇಳಿದೆ ಅಷ್ಟೇ. ಇದು ಜಾಗದ ಡಾಕ್ಯುಮೆಂಟೇಷನ್ ಬಗ್ಗೆ. ಓ, ನೀವು ಇರೋದು ನೋಡಿ ಏನೋ ಟೆನ್ಷನ್ ಆಗಿದೆ ಅಂತ ಅಂದ್ಕೊಂಡೆ, ಅಷ್ಟೇನಾ? ಅಷ್ಟೇ ಸರ್, ಆದರೆ ತುಂಬ ಮುಖ್ಯವಾದ ಡಾಕ್ಯುಮೆಂಟೇಷನ್. ಅದೆಷ್ಟೇ ಮುಖ್ಯವಾಗಿದ್ದರೂ ನಮ್ಮ ವಿಶ್ವನ ಹತ್ರ ಅದು ಜೋಪಾನವಾಗಿರುತ್ತೆ. ಈಗ ಮನೆ ವ್ಯವಹಾರನೆಲ್ಲ ಅವನೇ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದಾನೆ. ನಿಮ್ಗೆ ಏನೇ ಬೇಕಾದರೂ ಕೇಳಿ, ಅವನು ಮಾಡಿಕೊಡ್ತಾನೆ. ಸರಿ ಸರ್, ಹಾಗಾದರೆ ನಾನು ಆನ್ ದ ಬೆನ್ಸಲ್ಲಿ ಫೋನ್ ಮಾಡ್ಕೊಂಡು ಹೋಗಿ ಬರ್ತೀನಿ. ಊಟ ಮಾಡ್ಕೊಂಡೋಗಿ. ಅರೆ, ಮನೇಲಿ ಒಬ್ಬರೇ ಇದ್ದೀರಿ ಅಂತಿದ್ದೀರಿ, ನೀವ್ಯಾಕೆ ತೊಂದರೆ ತಗೊಂಡಿ ಸರ್? ಮನೇಲಿ ಅಡುಗೆ ಮಾಡೋಕ್ಕೆ ಜನ ಇದ್ದಾರೆ, ಮಾಡ್ತಾರೆ. ಇರಲಿ ಸರ್, ಮತ್ತೊಮ್ಮೆ ಬರ್ತೀನಿ. ನಮಸ್ತೆ. ಈ ಜಯಂತ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ. ಈ ಜಾನ್ವಿ ಮತ್ತು ವಿಶ್ವ ಅವರು ಯಾವ ಕಾರಲ್ಲಿ ಹೋಗಿದ್ದಾರೆ ಅಂತ ಹೇಗೆ ಟ್ರ್ಯಾಕ್ ಮಾಡೋದು? ಲಕ್ಷ್ಮೀ